ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮಂಗಳವಾರ ಹನುಮನ ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಪ್ರದಕ್ಷಿಣೆಯ ಮಹತ್ವ ಏನು, ಪ್ರದಕ್ಷಿಣೆಯಿಂದ ಎಷ್ಟು ನಾವು ಫಲವನ್ನು ಪಡೀಬೋದು, ಎಲ್ಲರೂ ಕಾಯ್ತಾ ಇರ್ತಕ್ಕಂಥ ಮಂಗಳವಾರ ಬಂದಾಗ ನಾವು ಹನುಮನ ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ಈ ಪ್ರದಕ್ಷಿಣೆ ಫಲ ಏನು. ಯಾಕೆಂದರೆ ಹನುಮನಿಗೆ ಮಂಗಳವಾರ ಪ್ರಿಯವಾದ ದಿನ ಕೂಡ ಇದಾಗಿರುತ್ತೆ. ಹಾಗಾಗಿ ಈ ಒಂದು ಹನುಮನ ಅಂಶ ಮಂಗಳವಾರ ಹನುಮನ ದೇವಸ್ಥಾನದಲ್ಲಿ ಮಂಗಳವಾರದ ದಿನ ಹೆಚ್ಚು ಇರ್ತಕ್ಕಂಥ, ಹೆಚ್ಚು ಲಹರಿಗಳಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಈ ಪ್ರದಕ್ಷಿಣೆಗಳು ನಾವು ಎಷ್ಟು ಹಾಕಿದ್ರೆ, ಯಾಕೆಂದರೆ ಪ್ರದಕ್ಷಿಣೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಸುಮ್ಮನೆ ಏನೋ ನಾಮಕಾವಸ್ಥೆಗೆ ಒಂದು ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡ್ಕೊಂಬರ್ತೀವಿ. ಆದರೆ ಇಲ್ಲಿ ಹನುಮನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಗಳಿಗೆ ಅಷ್ಟು ಪ್ರಾಶಸ್ತ್ಯ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈಗ 108 ಪ್ರದಕ್ಷಿಣೆಗಳನ್ನು ನೀವೇನಾದರೂ ಹನುಮನ ದೇವಸ್ಥಾನದಲ್ಲಿ ಸುತ್ತ ಹಾಕ್ಕೊಂಡು 108 ಪ್ರದಕ್ಷಿಣೆಯನ್ನು ಮಾಡಿದ್ದೆ ಆದರೆ ಸರ್ವಫಲ ಎಲ್ಲ ಕಾರ್ಯಗಳಲ್ಲೂ ಕೂಡ ಜಯ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ 54 ಹಾಕಿದರೆ 54 ಪ್ರದಕ್ಷಿಣೆಗಳನ್ನು ಮಂಗಳವಾರದ ದಿವಸ ಹನುಮನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡಾಗ ಹಿಂದೆ ನೋಡಬಾರ್ದು, ಹಿಂದಕ್ಕೆ ನೋಡಿ ಪ್ರದಕ್ಷಿಣೆ ಮಾಡಬಾರ್ದು. ಸಾಮಾನ್ಯವಾಗೆಲ್ಲ ಪ್ರದಕ್ಷಿಣೆ ಹಾಕೋವಾಗ ನಾವೇನು ಮಾಡ್ತೀವಿ, ಹಿಂದೆ ನೋಡ್ತೀವಿ, ಆ ಕಡೆ ನೋಡ್ತೀವಿ, ಈ ಕಡೆ, ಅದೆಲ್ಲ ಮಾಡಬಾರ್ದು. ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥ ಸಮಯದಲ್ಲಿ ಮುಂದೆ ನೋಡಿಕೊಂಡೇ ಕೇವಲ ಮನಸ್ಸನ್ನು ಹನುಮನ ಕಡೆ ಧ್ಯಾನ ಇಟ್ಕೊಂಡು ಹನುಮನ ವಿಗ್ರಹವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ರದಕ್ಷಿಣೆ ಮಾಡಬೇಕಾಗಿರುತ್ತೆ. 54 ಪ್ರದಕ್ಷಿಣೆ ಹಾಕಿದ್ರೆ ಬಹಳ ಶ್ರೇಷ್ಠ. 27 ಕನಿಷ್ಠ 27 ಆದರೂ ಹಾಕಿದ್ರೆ ಇನ್ನೂ ಒಳ್ಳೆಯದು. ಕಡೆಯದಾಗಿ ಏನೂ ಬೇಡ, 11 ಪ್ರದಕ್ಷಿಣೆ. ನಮ್ಮ ದೇಹ ಸ್ಪಂದಿಸೋದಿಲ್ಲ, ನಾವು ಪ್ರದಕ್ಷಿಣೆ ಮಾಡೋಕ್ಕೆ ಎಲ್ಲೋ ಒಂದು ಕಡೆ ನಮ್ಗೆ ಆಲಸ್ಯ ಇದೆ, ವಯಸ್ಸಾಗಿದೆ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಮಂಗಳವಾರ ದಿವಸ ಹನುಮನ ದೇವಸ್ಥಾನದಲ್ಲಿ 11 ಪ್ರದಕ್ಷಿಣೆಯನ್ನು ಹಾಕಿದ್ರೆ ಅದರಿಂದ ಕೂಡ ಸಾಕಷ್ಟು ಫಲ ಸಿಗುತ್ತೆ. ಇವೆಲ್ಲವೂ ಕೂಡ ಆಗಲ್ಲ, 108 ಆಗಲ್ಲ, 54 ಆಗಲ್ಲ, 27 ಆಗಲ್ಲ, 11 ಆಗಲ್ಲ ಅಂದರೆ 5 ಪ್ರದಕ್ಷಿಣೆಗಳನ್ನು ನೀವು ಗರ್ಭಗುಡಿಗೆ, ಆ ಒಂದು ಗುಡಿಯಲ್ಲಿ ಒಳಗಡೆ ಪ್ರಾಕಾರದಲ್ಲಿ 5 ಪ್ರದಕ್ಷಿಣೆಗಳನ್ನು ಮಾಡಿಕೊಂಡು ಈ ಮಂತ್ರವನ್ನೇನಾದರೂ ಹೇಳಿಕೊಂಡ್ರೆ, ಓಂ ನಮೋ ಆಂಜನೇಯ, ಬೇರೆ ಏನೂ ಬೇಡ, ದೊಡ್ಡ ದೊಡ್ಡ ಮಂತ್ರಗಳಿರುತ್ತೆ. ಕೇವಲ ಮಂತ್ರಗಳನ್ನು ಹೇಳೋದ್ರಲ್ಲೇ ಸಮಯವನ್ನು ನಾವು ಆ ಕಡೆ ಗಮನ ಕೊಟ್ಟು ಭಗವಂತನನ್ನು ನಾವು ಆಹ್ಲಾದಿಸೋಕ್ಕಾಗೋದೇ ಇಲ್ಲ. ಓಂ ನಮೋ ಆಂಜನೇಯ, ಓಂ ನಮೋ ಆಂಜನೇಯ, ಓಂ, ಈ ರೀತಿ 11 ಪ್ರದಕ್ಷಿಣೆ ಅಥವಾ 5 ಪ್ರದಕ್ಷಿಣೆ. ಇದರ ಫಲ ಏನು, ಇದರ ಫಲ ಏನು ಅಂದರೆ ನಿಮಗೆ ಎಲ್ರಿಗೂ ಗೊತ್ತು, ಶಕ್ತಿ, ಯುಕ್ತಿ, ಭಕ್ತಿಯನ್ನು ಕೊಡ್ತಕ್ಕಂಥವನೇ ಹನುಮ. ಆದರೆ ವಾರದ ಎಲ್ಲ ದಿನಗಳಿಗಿಂತ ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂಥದ್ದು ಅದು ಅಮಾವಾಸ್ಯೆ ಬಂದಾಗ, ಹುಣ್ಣಿಮೆ ಬಂದಾಗ, ವಿಶೇಷ ದಿನಗಳು ಬಂದಾಗ, ಪರ್ವಕಾಲಗಳಲ್ಲಿ ಹನುಮನ ಅಂಶ ಆ ಒಂದು ಮಂಗಳವಾರದ ದಿನ ಆ ದೇವಸ್ಥಾನದ ಸುತ್ತಲೂ ಅದರ ಲಹರಿಗಳು ಓಡಾಡ್ತಾ ಇರುತ್ತೆ. ಅದು ನಮಗೆ ಬರುತ್ತೆ, ನಾವು ರೋಗ ರುಜಿನಗಳಿಂದ ಮುಕ್ತರಾಗ್ತೀವಿ, ಸಾಲವನ್ನು ತೀರ್ಸೋಕೆ ಪ್ರಯತ್ನ ಪಡ್ತೀವಿ, ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ, ಭಕ್ತಿ ಬರುತ್ತೆ. ಶಕ್ತಿ ಬಂದಾಗ ಸಂಪಾದನೆ ಮಾಡೋಕ್ಕೆ, ದುಡಿಯೋಕ್ಕೆ ಕಷ್ಟಪಡ್ತೀವಿ, ಯುಕ್ತಿಯಿಂದ ಜೀವನ ಮಾಡೋಕ್ಕೆ ಹೋಗ್ತೀವಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ಸಂಕಟಗಳ ಪಾರಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಭೂತ ಪ್ರೇತ ಪಿಶಾಚ, ಅದಕ್ಕೆ ನಾವು ಹನುಮಾನ್ ಚಾಲೀಸಲ್ಲಿ ಹೇಳ್ತೀವಿ, ಭೂತ ಪ್ರೇತ ಪಿಶಾಚ ನಹಿ ಆವೋ ಅಂತ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಕೂಡ ಆ ಒಂದು ಹೇಳ್ತೀವಿ. ಹಾಗಾಗಿ ಮಂಗಳವಾರ ಸಾಧ್ಯವಾದಷ್ಟು 5 ಸುತ್ತು 5 ಪ್ರದಕ್ಷಿಣೆಯನ್ನು ಹನುಮನ ದೇವಸ್ಥಾನದಲ್ಲಿ ಹಾಕಿದ್ದೆ ಆದರೆ ನಿಮಗೆ ವಾರ ಪೂರ್ತಿ ಅದು ನಿಮಗೆ ಎಲ್ಲಿವರೆಗೂ ಇರುತ್ತೆ, ಅದರ ಪ್ರಭಾವ 30 ದಿನಗಳ ತನಕ ಇರುತ್ತೆ. ನೀವು ಮತ್ತೆ ಹೋಗಿ ಕೂಡ ಮಾಡಿ ಕೂಡ ಅದರ ಫಲವನ್ನು ಕೂಡ ಪಡೆಯಬಹುದು. ಏನಿಲ್ಲ, ಓಂ ನಮೋ ಆಂಜನೇಯ ಈ ಮಂತ್ರ ಹೇಳ್ಕೊಳ್ಳಿ, ಎಲ್ಲವೂ ಒಳ್ಳೆಯದಾಗತ್ತೆ, ಎಲ್ಲವೂ ನಂಬಿಕೆ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.